ಬದಲು ನಾನೇ ಅಲ್ಲಿಗೆ ಹೋದ್ರೆ ಅನಿಲ್ ಎಂಥ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಗಂಡಸರ ನಿಜವಾದ ಬಣ್ಣ ತಿಳಿಯೋದು ಇಂಥ ಹೊತ್ತಿನಲ್ಲಿ. ಇಷ್ಟೊತ್ತಿನಲ್ಲಿ ನೀವು ಇಲ್ಲಿ ಯಾಕೆ ಮಲ್ಗಿದ್ದೀರಾ? ನಿಮ್ ಬೆಡ್ರೂಮ್? ಅನಿತಾ ಜೊತೆಲಿ ಆ ರೂಮಿನ ಬಾಂಧವ್ಯ ಅನ್ನೋ ಸತ್ತೋಯ್ತು. ಕಾಲಿಡಕ್ಕೂ ಮನ್ಸು ಹೋಗ್ತಾ ಇಲ್ಲ. ಇಫ್ ಯು ಡೋಂಟ್ ಮೈಂಡ್ ಐ ವುಡ್ ಲೈಕ್ ಟು ಸಿ ದಟ್ ರೂಮ್. ನಾನು ಆ ರೂಮನ್ನು ಒಂದ್ಸಾರಿ ನೋಡ್ಬೇಕು. ಬನ್ನಿ. ಥ್ಯಾಂಕ್ ಯು. ನಿಮ್ ಮದುವೆ ಆಗಿದೆಯಾ ಅವಾಗ? 2 ವರ್ಷ ಆಯ್ತು. ನಿಮ್ ಹೆಂಡತಿ ಹೆಸರಿನಲ್ಲಿ ಏನಾದ್ರೂ ಇನ್ಶೂರೆನ್ಸ್ ಮಾಡ್ತಿದ್ದೀರಾ? ಇಲ್ಲ. ನಿಮ್ ಹೆಸರಿನಲ್ಲಿ? ನನ್ನ ಹೆಸರು ಮಾಡಿಸಿದ್ದೆ. ಅಂದ್ರೆ ನಾನು ಬಿಸ್ನೆಸ್ಗಾಗಿ ತುಂಬಾ ಟೂರ್ ಮಾಡ್ತೀನಿ. ನನ್ಗೇನಾದ್ರೂ ಆದ್ರೆ ನನ್ನ ಅನಿತಾಗ ಅನ್ಯಾಯ ಆಗ್ಬಾರ್ದು ಅಂತ ಅವಳಿಗೆ ತುಂಬಾ ಹಣ ಬರುವಾಗ ಇನ್ಶೂರೆನ್ಸ್ ಮಾಡಿಸಿದ್ದೆ. ಈಗ ಬನ್ನಿ. ಇದೆ ಆ ಜಾಗ. ಬಹಳ ಸುಂದರವಾದ ಬೆಡ್ರೂಮ್. ಅನಿತಾನು ಹಾಗೆ ಹೇಳ್ತಾ ಇದ್ಲು. ಅವಳು ಹೇಳ್ದಾಗೆ ಇದನ್ನೆಲ್ಲ ಫರ್ನಿಶ್ ಮಾಡಿಸಿದೆ. ಅವಳು ತುಂಬಾ ರಸಿಕಳು. ಈ ಬೆಡ್ರೂಮೇ ನನ್ನ ಪಾಲಿಗೆ ಸ್ವರ್ಗ ಅಂತ ಎಷ್ಟೋ ಸಲ ಹೇಳಿದ್ಲು. ಇದೇ ಸ್ವರ್ಗ ಅವಳ ಪಾಲಿಗೆ ಸಾವಿನ ಕೋಣೆ ಆಗುತ್ತೆ ಅಂತ ಅವಳ ಕನಸನ್ನು ಅಂದ್ಕೊಂಡಿರ್ಲಿಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಮಿಸ್ಟರ್ ಅನಿಲ್, ಸತ್ಯವಾಗ್ಲೂ ಹೇಳಿ, ನಿಮ್ ಹೆಂಡತಿನ ನೀವು ಕೊಲೆ ಮಾಡ್ಲಿಲ್ವಾ? ನೀವು ಐ ವಾಂಟ್ ದ ಟ್ರೂತ್. ಈ ನಿರ್ಭಾಗ್ಯದ ಮೇಲೆ ನಿಮ್ಗೂ ಅನುಮಾನ ಬಂತ? ಇಲ್ಲ ರೀ, ತಾನ್ ಪ್ರೀತಿಸಿದ ಹೆಂಡತಿನ ಕೊಲೆ ಮಾಡುವಂತ ಪಾಪಿ ನಾನಲ್ಲ. ನಾನು ಅನಿತಾನ ಎಷ್ಟು ಪ್ರೀತಿಸ್ತಿದ್ದೆ ಅಂತ ನಿಮ್ಗೆ ಹೇಗೆ ಹೇಳಿ? ಆಳ ನನಗೆ ಗೊತ್ತು, ನನ್ನ ಅನಿತಾಗೆ ಗೊತ್ತು. ಅನಿಲ್, ನಾನು ನಿಮ್ಮನ್ನು ನಂಬ್ತೀನಿ. ನಿಮ್ ಕೇಸನ್ನು ನಾನು ನಡೆಸ್ತೀನಿ. ನಿಮಗೆ ನ್ಯಾಯ ದೊರಕಿಸ್ಕೊಡಕ್ಕೆ ನಾನು ಹೋರಾಡ್ತೀನಿ. ಯುವರ್ ಆನರ್, ಜನವರಿ 17ನೇ ತಾರೀಕು ನಡೆದ ಶ್ರೀಮತಿ ಅನಿತಾರವರ ಕೊಲೆಗೆ ಸಂಬಂಧಪಟ್ಟ ಆರೋಪಿನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಕೊಲೆಯಾದ ಸ್ಥಳದಲ್ಲಿ ಸಿಕ್ಕಿದ ಚಾಕು ಆರೋಪಿ ಅನಿಲ್ ರವರು ಕೊಲೆಯಾದ ಹಿಂದಿನ ರಾತ್ರಿ ಇಳ್ಕೊಂಡಿದ್ದ ಮೈಸೂರು ರಾಯಲ್ ಹೋಟೆಲ್ಗೆ ಸೇರಿದ್ದು ಅಂತ ನಮಗ್ ಗೊತ್ತಾಗಿದೆ. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗಳನ್ನು ಪರಿಶೀಲಿಸಿದರೆ ಮಿಸ್ಟರ್ ಅನಿಲ್ ಇಲ್ಲಿಗೆ ಬಂದು ಚಾಕುವಿನಿಂದ ತನ್ನ ಹೆಂಡತಿಯನ್ನು ಕೊಂದಿದ್ದಾರೆ ಅಂತ ನಂಬುವುದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿರುವುದರಿಂದ ನಾನು ಇದನ್ನು ಸಾಬೀತುಪಡಿಸೋದಕ್ಕೆ ಇಷ್ಟಪಡ್ತೀನಿ. ಯುವರ್ ಆನರ್, ಇಟ್ ಇಸ್ ಎ ಸ್ಟ್ರೈಟ್ ಅಂಡ್ ಸಿಂಪಲ್ ಕೇಸ್. ಮೊದಲನೇದಾಗಿ ಹೋಟೆಲ್ ರಿಸೆಪ್ಷನಿಸ್ಟ್ ಜಯರಾಮ್ ರವರನ್ನ ನಾನು ಪ್ರಶ್ನೆ ಮಾಡಬೇಕು. ಮಿಸ್ಟರ್ ಜಯರಾಮ್, ಮೈಸೂರಿನ ರಾಯಲ್ ಹೋಟೆಲ್ನಲ್ಲಿ ತಾವು ಎಷ್ಟು ವರ್ಷದಿಂದ ರಿಸೆಪ್ಷನಿಸ್ಟ್ ಆಗಿದ್ದೀರಾ? 6 ವರ್ಷಗಳಿಂದ. ಇವರು ತಮಗೆ ಗೊತ್ತಾ? ಗೊತ್ತು, ಮಿಸ್ಟರ್ ಅನಿಲ್ ಅಂತ. ಮೈಸೂರಿಗೆ ಬಂದಾಗ್ಲೆಲ್ಲ ನಮ್ಮ ಹೋಟೆಲ್ ಉಳ್ಕೋತಾರೆ. ಜನವರಿ 17ನೇ ತಾರೀಕು ಇವರು ನಿಮ್ಮ ಹೋಟೆಲ್ನಲ್ಲೇ ಇದ್ರಾ? ಇದ್ರು. ಈ ಚಾಕುನ ತಾವು ಗುರುತಿಸ್ತೀರಾ? ಇದು ನಮ್ಮ ಹೋಟೆಲ್ದೇ ಚಾಕು. ಹೇಗೆ ಹೇಳ್ತೀರಿ? ಇದನ್ನ ನಮ್ಮ ಹೋಟೆಲ್ ಅಂತಾನೆ ಆರ್ಡರ್ ಕೊಟ್ಟು ಮಾಡ್ತಿದ್ವಿ. ಇದ್ರ ಮೇಲೆ RH ಅಂತ ಬರ್ತಿದೀವಿ. 17ನೇ ತಾರೀಕು ಅನಿಲ್ ರವ್ರ ರೂಮ್ಗೆ ತಾವು ಊಟ ಕಳ್ಸಿದ್ರ? ಹೌದು. ಊಟದ ಜೊತೆ ಚಾಕು, ಚಮಚ, ಫೋರ್ಕು ಎಲ್ಲ ಕಳ್ಸಿದ್ವಿ. ಮಿಸ್ಟರ್ ಜಯರಾಮ್, ಆ ಚಾಕುನ ನಿಮ್ ಹೋಟ್ಲಿಗೋಸ್ಕರನೇ ಸ್ಪೆಷಲ್ ಆಗಿ ಮಾಡ್ತಿದ್ದು ಅಂದ್ರಲ್ಲ? ಹೌದು. ಅದೊಂದೇ ಚಾಕುನ ಮಾಡ್ತಿದ್ದು? ಆ ತರ ಬೇಕಾದಷ್ಟು ಚಾಕುಗಳನ್ನು ಮಾಡ್ತಿದೀವಿ. 17ನೇ ಜನವರಿ ಎಂದು ನಿಮ್ ಹೋಟ್ಲಲ್ಲಿ ಎಷ್ಟು ಜನ ರೂಮ್ ತಗೊಂಡಿದ್ರು? ಮಿಸ್ಟರ್ ಅನಿಲ್ ಒಬ್ರೇನಾ? ಇಲ್ಲ, ನಮ್ಮ ಹೋಟ್ಲಲ್ಲಿ ಯಾವಾಗ್ಲೂ ಎಲ್ಲರೂ ಮುಳು ಭರ್ತಿಯಾಗಿರ್ತವೆ. 17ನೇ ತಾರೀಕು ರಾತ್ರಿ ಎಷ್ಟು ರೂಮ್ಗಳಿಗೆ ಊಟ ಕಳಿಸಿದ್ರಿ ಹೇಳೋಕ್ ಸಾಧ್ಯವೇ? ಆರ್ಡರ್ ಸ್ಕಿಪ್ ನೋಡಿ ಹೇಳಬೇಕು. ಸಾಮಾನ್ಯವಾಗಿ 30-40 ರೂಮ್ಗಳು ಕಳಿಸ್ತೇವೆ. ಅಷ್ಟು ರೂಮ್ಗಳಿಗೂ ಊಟದ ಜೊತೆ ಚಾಕು, ಚಮಚ ಕಳಿಸಿದ್ರಿ? ಹೌದು. ಈ ಚಾಕು ಇಂಥದೇ ರೂಮ್ ಕಳಿಸಿದ್ದೆ ಅಂತ ನಿಮ್ಗೆ ಹೇಳೋಕ್ ಸಾಧ್ಯವೇ? ಇಲ್ಲ,
ಎಲ್ಲಾ ಜಾಗಗಳು ಒಂದೇ ತರ ಇರೋದ್ರಿಂದ ಅದನ್ನು ಹೇಳೋಕ್ ಸಾಧ್ಯ ಇಲ್ಲ. ಮಿಸ್ಟರ್ ಅನಿಲ್ ಅವತ್ ರಾತ್ರಿ 10 ಗಂಟೆಗೆ ಬೆಂಗಳೂರಿಗೆ ಟ್ರಂಪ್ ಕಾಲ್ ಮಾಡಿದ್ರಾ? ಹೌದು, ನಾನೇ ಬುಕ್ ಮಾಡಿದ್ದು. ಅವರು ರೂಮ್ ಅನ್ನು ಖಾಲಿ ಮಾಡಿದ್ ಯಾವಾಗ? 18ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ. ಅಂದ್ರೆ 17ನೇ ತಾರೀಕು ರಾತ್ರಿ ಅವರು ತಮ್ಮ ಹೋಟೆಲ್ ರೂಮ್ ನಲ್ಲೇ ಇದ್ರು ಅಂತೀರಾ? ಹೌದು. ದಟ್ಸ್ ಆಲ್ ಯುವರ್ ಆನರ್. ಮಿಸ್ಟರ್ ಅನಿಲ್, ತಾವು ಅನಿತಾರವ್ರನ್ನ ಮದುವೆ ಆಗೋದಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ರಿ? ಉದ್ಯೋಗಕ್ಕೋಸ್ಕರ ಊರೂರು ಅಲಿತಾ ಇದ್ದೆ. ಯುವರ್ ಆನರ್, ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಕೊಲೆಯಾದ ರಾತ್ರಿ ತಾವೆಲ್ಲಿದ್ರಿ? ಮೈಸೂರಿನಲ್ಲಿ ರಾಯಲ್ ಹೋಟೆಲ್ ಅಲ್ಲೇ ಇದ್ದೆ ಅನ್ನೋದನ್ನ ರುಜುವಾತ್ ಮಾಡೋದಕ್ಕೆ ಸಾಧ್ಯನಾ? ಬಿಲ್ಸು ರಿಸೀಟ್ಸು ಎಲ್ಲ ಇದೆ. ಅಂದ್ರೆ ರುಜುವಾತನ್ನ ಮೊದಲೇ ತಾವು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಸ್ಟ್ರಾಂಗ್ ಎಲಿಬಿ. ಅಬ್ಜೆಕ್ಷನ್ ಮೈ ಲಾರ್ಡ್. ಪಬ್ಲಿಕ್ ಪ್ರಾಸಿಕ್ಯೂಟರ್ ನನ್ನ ಕ್ಲೈಂಟ್ ನ ಕನ್ಫ್ಯೂಸ್ ಮಾಡಿ ಇಲ್ಲದ ಅಪರಾಧನ ಒಪ್ಕೊಳ್ಳೋ ಹಾಗೆ ಮಾಡ್ತಿದ್ದಾರೆ. ಖಂಡಿತವಾಗಿಯೂ ಇಲ್ಲ ಯುವರ್ ಆನರ್. ಸತ್ಯ ಒಮ್ಮೊಮ್ಮೆ ಬಾಯಿ ತಪ್ಪು ಹೊಂದ್ಬಿಡುತ್ತೆ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಮಿಸ್ಟರ್ ಅನಿಲ್, ನೀವು ಮದುವೆ ಆಗೋದಕ್ಕೆ ಮುಂಚೆ ಬೇರೆ ಯಾವುದಾದ್ರೂ ಹೆಣ್ಣಿನ ಜೊತೆ ಸಂಬಂಧ ಇಟ್ಕೊಂಡಿದ್ರಾ? ಇಲ್ಲ. ಚೆನ್ನಾಗಿ ಯೋಚನೆ ಮಾಡಿ ಹೇಳಿ. ಇಲ್ಲ. ಯುವರ್ ಆನರ್, ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಆಲ್ಸೋ. ಮಿಸ್ಟರ್ ಅನಿಲ್, ನಿಮ್ಮ ಹೆಂಡತಿಯ ತರುವಾಯ ಆಸ್ತಿ ಪಾಸ್ತಿ ಎಲ್ಲ ಯಾರಿಗೆ ಸೇರುತ್ತೆ? ನನಗೆ. ನಾನೇ ಅದಕ್ಕೆ ವಾರಸ್ತಾರ. ಸೊ ಅಟ್ ಲಾಸ್ಟ್ ಯು ಅಚೀವ್ಡ್ ಯುವರ್ ಗೋಲ್. ಅಂದ್ರೆ ನಿಮ್ಮ ಉದ್ದೇಶ ಸಫಲವಾಯಿತು. ವಾಟ್ ಯು ಮೀನ್? ಐ ಮೀನ್ ಹಣ, ಅಂತಸ್ತು, ಅಧಿಕಾರ, ಎಕ್ಸೆಟ್ರಾ ಎಕ್ಸೆಟ್ರಾ. ಎನಿ ಹೌ, ಮಿಸ್ಟರ್ ಅನಿಲ್, ಸಮಾಜದಲ್ಲಿ ಹಣ ಇಲ್ಲದ ಮನುಷ್ಯ ಬದುಕಿರ್ಲಾರ ಅಲ್ವಾ? ಖಂಡಿತ. ಕೊಲೆಯಾದ ರಾತ್ರಿ ಮೈಸೂರಿನಲ್ಲಿ ತಾವಿರ್ಲಿಲ್ಲ, ಇಲ್ಲೇ ಇದ್ರಿ ಅಂತ ನಾನು ಹೇಳ್ತೀನಿ. ಅದಕ್ಕೆ ತಾವೇನು ಹೇಳ್ತೀರಾ? ಸುಳ್ಳು. ನಾನು ಮೈಸೂರಿನಲ್ಲೇ ಇದ್ದೆ, ಹೋಟೆಲ್ನಲ್ಲೇ ಇದ್ದೆ. ಇನ್ಫ್ಯಾಕ್ಟ್ ಅಲ್ಲಿಂದಾನೆ ಅನಿತಾ ಹತ್ರ ಫೋನ್ ನಲ್ಲಿ ಮಾತಾಡಿದ್ದೀನಿ. ಅದು ಲೋಕಲ್ ಕಾಲ್. ಮೈಸೂರಿನಿಂದ ಮಾತಾಡ್ತಾ ಇದ್ದಂತ ನಿಮ್ಮ ಹೆಂಡತಿಗೆ ನೀವು ಸುಳ್ಳು ಹೇಳಿದ್ರಿ. ಅದೇ ಸುಳ್ಳನ್ನು ಪೊಲೀಸ್ನವ್ರಿಗೂ ಹೇಳಿದ್ರಿ. ಇಲ್ಲ. ನೀವಿದ್ದಿಲ್ಲೇನೆ. ಇಲ್ಲ. ನಿಮ್ಮ ಹೆಂಡತಿನ ನೀವೇ ಕೊಲೆ ಮಾಡಿದ್ದಿಲ್ಲ. ಯು ಕಿಲ್ಡ್ ಯುವರ್ ವೈಫ್. ನನ್ನ ಹೆಂಡತಿಗೆ ನಾನೇ ಆಶ್ರಯಿಸ್ಲಿ? ನಿಮ್ಗೆ ಹುಚ್ಚ? ಇಲ್ಲ, ಹುಚ್ಚು ನನಗಲ್ಲ. ಹಣ, ಅಧಿಕಾರ, ಅಂತಸ್ತಿನ ಹುಚ್ಚಿಡಿದಿರೋದು ನಿಮಗೆ. ಅದಕ್ಕೋಸ್ಕರವಾಗಿ ನಿಮ್ಮ ಹೆಂಡತಿಯನ್ನ ಕೊಲೆ ಮಾಡೋದಕ್ಕೂ ನೀವು ಹೇಸಲಿಲ್ಲ. ಇವರ ಕೂತ್ಕೊಂಡೆ ಕೋಲ್ಡ್ ಬ್ಲಡೆಡ್ ಮಾಡಲ್ಲ. ಇಲ್ಲ, ಅನಿತಾನ್ ಕೊಲ್ಲುವಂತ ಪಾಪಿ ನಾನಲ್ಲ. ಇಂಥ ಪ್ರಶ್ನೆಗಳನ್ನು ಕೇಳಿ ನನ್ನನ್ನು ಸಾಯಿಸಬೇಡಿ. ಐ ಡಿಂಟ್ ಕಿಲ್ ಹರ್. ಐ ಡಿಂಟ್. ಅಬ್ಜೆಕ್ಷನ್ ಮೈ ಲಾರ್ಡ್. ಮೊದಲೇ ಹೆಂಡತಿನ ಕಳ್ಕೊಂಡು ದುಃಖದಲ್ಲಿರೋ ನನ್ನ ಕ್ಲೈಂಟ್ ನ ಪ್ರಾಸಿಕ್ಯೂಷನ್ ಅವರು ಇನ್ನೂ ನೋಯಿಸ್ತಾ ಇದ್ದಾರೆ. ಕ್ರಾಸ್ ಎಕ್ಸಾಮಿನೇಷನ್ ಹೆಸರಿನಲ್ಲಿ ಅರ್ಥವಿಲ್ಲದ ವಿತಂಡವಾದ ಮಾಡಿ ಅವ್ರನ್ನ ಹಿಂಸೆ ಮಾಡ್ತಾ ಇದ್ದಾರೆ. ದಿಸ್ ಇಸ್ ನಥಿಂಗ್ ಬಟ್ ಮೆಂಟಲ್ ಟಾರ್ಚರ್. ನೋ ನೋ ನೋ, ಯು ಆರ್ ಥರೋಲಿ ಮಿಸ್ಟೇಕನ್ ಮೈ ಲರ್ನೆಡ್ ಫ್ರೆಂಡ್. ನೀವು ಹೇಳ್ತಿರೋ ತಪ್ಪು. 1000 ಮೈಲಿ ಪ್ರಯಾಣವಾದ್ರೂ ಅದು ಪ್ರಾರಂಭವಾಗಬೇಕಾಗಿರೋದು ಒಂದು ಸಣ್ಣ ಹೆಜ್ಜೆಯಿಂದ ಅನ್ನೋದನ್ನ ನೀವು ಮರೀಬಾರದು. ಅಪರಾಧಿ ಬಾಯಿಂದ ಸತ್ಯವನ್ನು ಹೊರಡಿಸೋದಕ್ಕೆ, ಕತ್ತಲಿಂದ ಬೆಳಕಿಗೆ ತರೋದಕ್ಕೆ ನಾವು ಅನುಸರಿಸಬೇಕಾದ ದಾರಿಗಳು ಸಾವಿರಾರು. ಇವರ ಆನರ್, ಅನಿಲ್ ಹುಟ್ಟಿದ್ದು ಬಡ ಕುಟುಂಬದಲ್ಲಿ, ಬೆಳೆದದ್ದು ಬಡತನದ ಬೇಗೆನಲ್ಲಿ, ಅಲದದ್ದು ನಿರುದ್ಯೋಗದಲ್ಲಿ. ಇಂಥ ವಾತಾವರಣದಲ್ಲಿ ಬೆಳೆದ ವ್ಯಕ್ತಿಗೆ ಹಣದ ವ್ಯಾಮೋಹ ಇರೋದು ಸಹಜ. ಆದ್ದರಿಂದ ಕೊಲೆಯಾದ ಸನ್ನಿವೇಶ ಸಂದರ್ಭಗಳನ್ನು ಗಮನಿಸಿದಾಗ ಮಿಸ್ಟರ್ ಅನಿಲ್ ಹಣ ಮತ್ತು ಆಸ್ತಿಗಳ ಆಸೆಗೋಸ್ಕರವಾಗಿ ತಮ್ಮ ಹೆಂಡತಿಯನ್ನ ಕೊಲೆ ಮಾಡಿರುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಪ್ರಾಸಿಕ್ಯೂಷನ್ ಅವರು ಮತ್ತೆ ಅನಿಲ್ನ ನೋಯಿಸ್ತಾ ಇದ್ದಾರೆ. ತಾನು ಮನಸಾರೆ ಪ್ರೀತಿಸಿದ ಅನಿಲ್ಗೆ ಅನಿತಾ ತನ್ನ ಸರ್ವಸ್ವವನ್ನು ಕೊಟ್ಟಿರುವಾಗ ಆಕೆನ ಕೊಲೆ ಮಾಡೋ ಅಗತ್ಯವಾದ್ರೂ ಏನಿತ್ತು? ಯುವರ್ ಆನರ್, ಅನಿಲ್ ಮತ್ತು ಅನಿತಾರ ದಾಂಪತ್ಯ ಅನ್ಯೋನ್ಯವಾಗಿತ್ತು, ಅನುರಾಗದಿಂದ ತುಂಬಿತ್ತು. ಹಾಗಿರುವಾಗ ಅನಿಲ್ ಆಕೆನ ಕೊಂದ್ರು ಅನ್ನೋ ವಾದನ ಒಪ್ಕೊಳ್ಳೋಕ್ ಸಾಧ್ಯವೇ? ನಿಜ. ಅನಿತಾ ತನ್ನ ಸರ್ವಸ್ವನು ನಾನು ಕೊಟ್ಟೆ. ಹಣ, ಆಸ್ತಿ, ಸಂಪತ್ತು ಎಲ್ಲ. ಅದು ನಾನು ಅವ್ಳು ಕೊಲೆ ಮಾಡಲಿಲ್ಲ. ಪ್ಲೀಸ್ ಬಿಲೀವ್ ಮೀ, ಐ ಡಿಡ್ ನಾಟ್ ಕಿಲ್ ಹರ್.